ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೂ ರಾಹುಲ್ ಗಾಂಧಿ ಅವರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಸಿದ್ಧತೆಗಾಗಿ ರಾಜೀವ್ ಗೌಡರ ನೇತೃತ್ವದಲ್ಲಿ ಶಿಡ್ಲಘಟ್ಟ ಕಾಂಗ್ರೆಸ್ ಭವನದಲ್ಲಿ ಪೂರ್ವಭಾವಿ ಸಭೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಶಿಡ್ಲಘಟ್ಟದಿಂದ ಸುಮಾರು 5,000 ಕಾರ್ಯಕರ್ತರನ್ನು ಈ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಹೋಗಲು ಕಾಂಗ್ರೆಸ್ ಭವನದಲ್ಲಿ ರಾಜೀವ್ ಗೌಡರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಈ ಸಭೆಯಲ್ಲಿ ರಾಜೀವ್ ಗೌಡರು ಮಾತನಾಡಿ, ಶಿಡ್ಲಘಟ್ಟದಿಂದ ಈ ಕಾರ್ಯಕ್ರಮಕ್ಕೆ ಸುಮಾರು 5,000 ಕಾರ್ಯಕರ್ತರನ್ನು ಹಾಗೂ ಕಾಂಗ್ರೆಸ್ ಮುಖಂಡರನ್ನು ಕರೆದುಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಹನಾ ರಾಜೀವ್ ಗೌಡರು, ಶಿಡ್ಲಘಟ್ಟ ಕ್ಷೇತ್ರದ ಉಸ್ತುವಾರಿ ಉದಯ್ ಕುಮಾರ್, ಗುಡಿಹಳ್ಳಿ ನಾರಾಯಣ ಸ್ವಾಮಿ, ಅಫ್ಸರ್ ಪಾಷಾ, ಮನು ತೊಟ್ಲಗ್ಯಾನಹಳ್ಳಿ, ಇನ್ನೂ ಹಲವಾರು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ವರದಿ ಪ್ರಧಾನ ಸಂಪಾದಕರು ಅರಕೆರೆ ಮುನ್ರಾಜ್. ಸಮತಾ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಬಾವುಟ ಹಾರೇ ಹಾರುತ್ತೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ, ಇದರಲ್ಲಿ ಏನು ಅನುಮಾನ ಇಲ್ಲ. ಯಾಕೆಂದ್ರೆ ಇವತ್ತು ನಾವು ಉಸ್ತುವಾರಿ ಇರ್ಬೋದು, ಮತ್ತೊಬ್ರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಈ ಒಂದು ಶಿಡ್ಲಘಟ್ಟದಲ್ಲಿ ಯಾರೂ ಕೀಳಕ್ಕಾಗ್ದಿರ ಇರೋಂಥ ಬೇರು ಕೀಳ್ದಿರ ಇರುವಂಥ ಮರಗಳನ್ನ ಇಲ್ಲಿ ಹೂಣಿದ್ದಾರೆ ಈ ಮುಖಂಡರು. ಆದ್ದರಿಂದ ಎಲ್ಲರೂ ಈ ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದೆ ಸಾಗೋಣ. 28ನೇ ಇಸ್ವಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲಿಸುವಂಥ ಕೆಲಸ ನಾವೆಲ್ಲ ಒಗ್ಗಟ್ಟಾಗಿ ಮಾಡೋಣ. ಇವತ್ತು ಕಾಂಗ್ರೆಸ್ ಸರ್ಕಾರದ ಯೋಜನೆಗಳಿದ್ದಾವೆ, ಬಡವರಿಗಾಗಿ, ದೀನ ದಲಿತರಿಗಾಗಿ ಇರುವಂಥ ಎಲ್ಲ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನಡೆಸ್ಕೊಡಿ ಅಂತ ಹೇಳುತ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಮತ್ತೊಮ್ಮೆ ಇಲ್ಲಿರುವಂಥ ಎಲ್ರಿಗೂ KPCC ವತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತಾ, ತಾವು ಸರಿಯಾದ ಸಮಯಕ್ಕೆ 5ನೇ ತಾರೀಕು ಬರಬೇಕು ಅಂತ ವಿಶೇಷವಾಗಿ ಮತ್ತೊಮ್ಮೆ ಮನವಿ ಮಾಡುತ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಏನಪ್ಪ ಅಂತಂದರೆ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಅವರು 5ನೇ ತಾರೀಕು ಕೇಂದ್ರ ಸರ್ಕಾರ ಏನು ನಡೆಸ್ತಿದೆ ಈಗ ಭ್ರಷ್ಟಾಚಾರ, ವಿಶೇಷವಾಗಿ ಕಳೆದ ಒಂದು MLA ಚುನಾವಣೆಯಲ್ಲಿ ನಮ್ಮ ಮಹದೇವಪುರ ಕ್ಷೇತ್ರದಲ್ಲಿ ಸುಮಾರು 25,000 ಹೆಚ್ಚಿನ ಕಳ್ಳ ಮತದಾರಗಳನ್ನು ಅಲ್ಲಿ ಸೃಷ್ಟಿ ಮಾಡಿದ್ರು. ಅದನ್ನು ಚುನಾವಣಾ ಆಯೋಗಕ್ಕೆ ಒಂದು ಕಂಪ್ಲೇಂಟ್ ಕೊಟ್ಟರೂ ಸಹ ಅದು ಚುನಾವಣೆ ನಡೆದೋಗಿತ್ತು. ಆವಾಗ ಏನು ಯಾವುದೇ ಥರದ ಒಂದು ಅಲ್ಲಿ ಕ್ರಮ ತಗೊಂಡಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ಕೇಂದ್ರ ಸರ್ಕಾರದ ನೀತಿಯನ್ನು ಏನವರು ಒಂದು ಡಾಮಿನೇಟ್ ಮಾಡ್ತಿದ್ದಾರೆ, ಚುನಾವಣಾ ಅಧಿಕಾರಿಗಳನ್ನ ಇಟ್ಕೊಂಡು ಅದನ್ನು ನಿಲ್ಲಿಸಬೇಕು, ಮುಂದಿನ ಬರುವಂಥ ಚುನಾವಣೆಗಳಿದೆ ಅವಕ್ಕೆಲ್ಲ ಕಡಿವಾಣ ಹಾಕಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧೀಜಿಯವರು 5ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಒಂದು ಬೃಹತ್ ಪ್ರತಿಭಟನೆನ ಸುಮಾರು 2 ಲಕ್ಷಕ್ಕೂ ಹೆಚ್ಚಿನ ಜನ ಪ್ರತಿಭಟನೆಗೆ ಸೇರಬೇಕು ಅನ್ನೋ ಒಂದು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ 5,000ಕ್ಕೂ ಹೆಚ್ಚಿನ ಕಾರ್ಯಕರ್ತರು, ಮುಖಂಡರುಗಳು ಹಾಗೂ ಎಲ್ಲ ಮತದಾರ ಬಂಧುಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅನ್ನೋ ಒಂದು ಇನ್ಸ್ಟ್ರಕ್ಷನ್ನ ನಮ್ಮ ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಕೊಟ್ಟಿದ್ದಾರೆ. ಅವರು ಕೊಟ್ಟಿರುವಂಥ ಆದೇಶನ ನಾವು ಯಾವತ್ತೂ ಪಾಲನೆ ಮಾಡಿದ್ದೀವಿ. ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೆ ನಡೆದಂಥ ಭಾರತ್ ಜೋಡೋ ಇರ್ಬೋದು, ಮೇಕೆದಾಟು ಪ್ರೋಗ್ರಾಮ್ಸ್ ಇರ್ಬೋದು, ಸ್ವಾತಂತ್ರ್ಯೋತ್ಸವ ಇರ್ಬೋದು, ಯಾವುದೇ ಕಾರ್ಯಕ್ರಮಗಳಿದ್ದರೂ ಕೂಡ ಅಲ್ಲಿ 5,000 ಜನ ಹೇಳಿದ್ರೆ ನಾವು 10,000 ಜನ ಹೋಗಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ನಮ್ಮ ಶಿಡ್ಲಘಟ್ಟದ ಪ್ರತಿಯೊಬ್ಬ ಕಾರ್ಯಕರ್ತರ, ಮುಖಂಡರ ಶ್ರಮ ಕೂಡ ಇದೆ ಅನ್ನೋ ಒಂದು ಮಾತನ್ನು ಹೇಳ್ತಿದ್ದೀನಿ. ಇವತ್ತು ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ಬರ್ತಾ ಇರೋದ್ರಿಂದ ನಾವೆಲ್ಲರೂ ಕೂಡ 5,000ಕ್ಕೂ ಹೆಚ್ಚಿನ ಜನ ಆ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಆ ಪ್ರತಿಭಟನೆನ ಒಂದು ಕೇಂದ್ರ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸುವಂಥ ಕೆಲಸನ ಪ್ರತಿಭಟನೆಯಿಂದ ನಾವೆಲ್ಲರೂ ಸೇರಿ ಅವತ್ತು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಖಂಡಿತ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಉಸ್ತುವಾರಿ ಸಚಿವರಿಗೆ ಏನಾಗಿದೆ ಅಂದರೆ ಮಿಸ್ಗೈಡ್ ಮಾಡಿದ್ದಾರೆ. ಅವರು ನನ್ನ ಬಗ್ಗೆ ಯಾವುದೇ ಥರದ ಇದು ಇರಲಿಲ್ಲ, ಮಿಸ್ಗೈಡ್ ಮಾಡಿದ್ದಾರೆ ಕೆಲವರು. ಹಾಗಾಗಿ ಏನಾಯಿತು ಅಂತಂದರೆ ನಾವು ಹಿಂದೆ ಇಲ್ಲಿ ನನ್ನ ಚುನಾವಣೆ ನಡೆದ ನಂತರ
MP ಚುನಾವಣೆ ನಡೀತು. MP ಚುನಾವಣೆಗೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿ MP ನಲ್ಲಿ ಇವತ್ತು ಚಿಂತಾಮಣಿಯಲ್ಲೂ ಕೂಡ 7,000 ನಿದ್ದೆ ಬಂದಿದ್ರು ಕೂಡ ನಮ್ಮ ಶಿಡ್ಲಘಟ್ಟದಲ್ಲಿ ಇವತ್ತು ಇಡೀ ನಮ್ಮ ಶಿಡ್ಲಘಟ್ಟ ಇದು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಡಿಸ್ಟಿಕ್ನಲ್ಲಿ ಕಂಪೇರ್ ಮಾಡಿದ್ರೆ ಶಿಡ್ಲಘಟ್ಟನೇ ಅತಿ ಹೆಚ್ಚು ವೋಟ್ ಕೊಡೋದ್ರ ಮುಖಾಂತರ ಇವತ್ತು ಏನು ನಾವು ಕಾಪಾಡ್ಕೊಂಡಿದ್ವಿ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಇದನ್ನ, ಅದು ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಏನಾಗಿದೆ, ಇವತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ಯಾರೋ ಕೂಡ ಮಿಸ್ಗೈಡ್ ಮಾಡಿದ್ದಾರೆ ಬಿಟ್ಟರೆ ನಮ್ಮ ಬಗ್ಗೆ ಯಾವುದೇ ತರಹ ಒಂದು ಇದು ಬೇಜಾರು ಕೂಡ ಇಲ್ಲ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲೇನಾಗ್ತಿತ್ತು, ಸುಮ್ಮನೆ ಹೋಗೋದು ಹೇಳೋದು. ಈಗ ಏನಾಗುತ್ತೆ, ನನ್ನ ಕರ್ತವ್ಯ ಈಗಾಗಲೇ ನಮ್ಮ KPCC ಉಸ್ತುವಾರಿಗಳು ಬಂದಿದ್ದು ಅವರು ಕೂಡ ತಿಳಿಸಿದ್ರು. ನಮ್ಮ DK ಶಿವಕುಮಾರ್ ಅವರು 3 ಸರಿ ಹೇಳಿದ್ರು, ನಮ್ಮ ಪಕ್ಷದ ಅಧ್ಯಕ್ಷರು. ಕಾಂಗ್ರೆಸ್ ಪಕ್ಷ ಅಂದ್ರೆ ಒಂದು ಸಿದ್ಧಾಂತ ಇದೆ. ಆ ಸಿದ್ಧಾಂತ ಏನಪ್ಪಾ ಅಂತಂದ್ರೆ, ಈಗ ನಮ್ಮಲ್ಲಿ ಯಾರೇ ಅಭ್ಯರ್ಥಿ ಇರಲಿ, MLA ಇರಲಿ, ನಮ್ಮ ಪಕ್ಷಕ್ಕೆ ಇಬ್ಬರು ಒಂದೇನೆ. ಯಾವುದೇ ಒಂದು ಕೆಲಸಗಳು ಅಲ್ಲಿ ಆಗಬೇಕು ಅಂತಂದ್ರೆ ನಮ್ಮ ಪಕ್ಷದಿಂದ ಆ ಒಂದು ಅಭ್ಯರ್ಥಿಯ ಮುಖಾಂತರ ನಡೆಯೋದು ಒಂದು ಸಿದ್ಧಾಂತ, ಒಂದು ಪಕ್ಷದಲ್ಲಿರುವಂಥ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು ನಮ್ಮ ಅಧ್ಯಕ್ಷರು ಅದನ್ನ ಡೈರೆಕ್ಷನ್ಸ್ ಕೊಟ್ಟಿರೋ ಅದನ್ನ ಪಾಲನೆ ಮಾಡಬೇಕಾಗಿರುತ್ತೆ. ಅದನ್ನ ನಾನು ಪಾಲನೆ ಮಾಡ್ತಿದ್ದೀನಿ. ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಯಾವುದೇ ಒಂದು ಕಾರ್ಯಕರ್ತರು ತೊಂದರೆ ಬಂದಾಗ ನಾನು ಅಲ್ಲಿ ಧಾವಿಸ್ತೀನಿ. ಕೆಲಸನ ಏನೇ ಇರಲಿ ಅಪ್ಡೇಟ್ ಮಾಡುವಂಥ ಕೆಲಸ ಮಾಡ್ತೀನಿ. ಅದನ್ನ ಏನಾಯ್ತು, ಹೋಗಿ ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ಹೋಗಿ ಮಿಸ್ಗೈಡ್ ಮಾಡಿದ್ರು. ಏನಂತ, ಹಣ ನಿಮ್ಮನ್ನ ಬಿಟ್ಟು ಏನೋ ಮಾಡ್ತಿದ್ದಾರೆ ಅದು ಇದು ಅನ್ನೋ ಅಂತ ಮಿಸ್ಗೈಡ್ ಕೆಲಸ ಮಾಡಿದ್ದಾರೆ. ನಾನು ಹೇಳ್ತಿರೋದು, ಅವ್ರು ಮಾಡೋಂಥ ಕೆಲಸನ ನಾನು ಅವ್ರಿಗೆ ತೊಂದರೆ ಕೊಡಬಾರ್ದು. ಹೆಚ್ಚಿನ, ಯಾಕಂದರೆ ಅವರು ರಾಜ್ಯದ ಮಂತ್ರಿಗಳು, ರಾಜ್ಯದ ಕೆಲಸಗಳು ಜಾಸ್ತಿ ಇರ್ತದೆ. ಇಲ್ಲಿ ನಮ್ಮ ಕ್ಷೇತ್ರಕ್ಕೆ ಬಂದಕ್ಕೆ ಮೀಸಲಾಗಿರೋಕ್ಕಾಗೋದಿಲ್ಲ ಅನ್ನೋ ಒಂದು ಉದ್ದೇಶದಿಂದ ನನ್ನ ಕ್ಷೇತ್ರ, ಯಾಕಂದ್ರೆ ನಾನು 2023ರಲ್ಲಿ ಅಭ್ಯರ್ಥಿಯಾಗಿ ಇಲ್ಲಿ ಕಂಟೆಸ್ಟ್ ಮಾಡಿದ್ದೀನಿ. ನಮ್ಮ KPCC ಅಧ್ಯಕ್ಷರ ಮಾರ್ಗದರ್ಶನದಂತೆ ನನ್ನ ಕ್ಷೇತ್ರದ ಕಾರ್ಯಕರ್ತರುಗಳು, ಮುಖಂಡರುಗಳ ತೊಂದರೆ ನಿಭಾಯಿಸೋದು ನನ್ನ ಕರ್ತವ್ಯ. ಯಾಕಂದ್ರೆ ನನಗೆ ವೋಟ್ ಹಾಕಿದ್ದಾರೆ, ಇಲ್ಲಿ ಸೋತಿರ್ಬೋದು, ಗೆದ್ದಿರ್ಬೋದು, ಎಷ್ಟೇ ವೋಟ್ ತೆಗೆದಿರ್ಬೋದು, ಅವರ ಕಷ್ಟಕ್ಕೆ ನಿಲ್ಲಬೇಕಾಗಿರೋ ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ. ಯಾವುದೇ ಒಂದು ನಾಮಿನಿಗಳ ವಿಚಾರ ಬಂದಾಗ ಡೈಲಿ ಚುನಾವಣೆಗಳು ನಡೀತು. 103 ಡೈಲಿ ಚುನಾವಣೆಗಳು ಮಾಡಿಸಿದ್ದೀನಿ. ಚುನಾವಣೆಗಳಿಗೆ ನಾಮಿನಿಗಳು ಮಾಡಿ ಎಲ್ಲ ಚುನಾವಣೆಗಳಲ್ಲೂ ಅತಿ ಹೆಚ್ಚಿನ ತೆರಿಗೆ ಗೆಲ್ಲೋದನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆಲ್ಲ ಇದಕ್ಕೂ ಸಹಕಾರ ಇದೆ. ಅವ್ರಿಗೆ ಯಾರೋ ಹೋಗಿ ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳು ಸಲ್ಲಿಸಿರ್ತಾರೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನೇ ಒಂದು ದೊಡ್ಡ ಪಕ್ಷ ಇರೋ, ಏನೇ ಒಂದು ಸಣ್ಣ ಪುಟ್ಟ ತೊಡಕುಗಳಿದ್ರೂ ಕೂಡ ನಾವೆಲ್ಲ ಸರಿಪಡಿಸುವಂಥ ಕೆಲಸ ಮಾಡ್ಕೋತೀವಿ. ನಾನು ಈಗಾಗಲೇ ನಮ್ಮ ಪಕ್ಷದ ಅಧ್ಯಕ್ಷರಿಗೆ DK ಶಿವಕುಮಾರ್ ಅನ್ನೋರ್ಗೂ ಈ ವಿಚಾರಗಳು ಹೇಳಿದಾಗ ನಾವೆಲ್ಲ ಫುಲ್ ಸರಿಪಡಿಸ್ಕೊಳ್ಳೋಣ, ನಮ್ಮ ಪಕ್ಷ ಒಗ್ಗಟ್ಟಾಗಿರಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ನನಗೆ ಅವ್ರ ಬಗ್ಗೆ ಗೌರವನೂ ಇದೆ. ಅವ್ರಿಗೆ ಯಾರೋ ಏನು ಮಾಡ್ತಾರೆ, ಎಲ್ಲೋ ಕೂತು ಸುಮ್ಮನೆ ಅವ್ರಿಗೆ ಪಿತೂರಿಗಳನ್ನ ಓದುವಂಥ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೂ ಅಲ್ಲಿ ಬೇಕಂತ ಹೇಳಿರೋ ಮಾತು ಅಲ್ಲ ಅದು. ಅವ್ರಿಗೆ ಏನು ಮಾಡಿದ್ರು, ಅನ್ಫಾರ್ಚುನೇಟ್ಲಿ ನನ್ನೂ ನೋಡ್ತಾ ಇದ್ದೆ, ಪಕ್ಕದಲ್ಲಿ ರಾಜೀವ್ ಗೌಡ್ರ ಅಂತ ಒತ್ತಿ ಸುಮ್ಮನೆ ಕೇಳಿಸ್ತಾ ಇದ್ರು. ಅವರು ಉದ್ದೇಶಪೂರ್ವಕವಾಗಿ ಮಾತು ಹೇಳಿಲ್ಲ. ಖಂಡಿತ ಅವ್ರ ಬಗ್ಗೆ ಒಳ್ಳೆ ಗೌರವ ಇದೆ ಅನ್ನೋ ಮಾತು ಹೇಳ್ತಿದ್ದೀನಿ. ಕಾಂಗ್ರೆಸ್ ಪಕ್ಷದಲ್ಲಿ ಏನು ಸಿದ್ಧಾಂತ ಇದೆ, ಈಗ ಏನು ನಮ್ಮ DK ಶಿವಕುಮಾರ್ ಅವರ ಅಧ್ಯಕ್ಷ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ನಮ್ಮ ಪಕ್ಷದ ಬಗ್ಗೆ ಏನೆಲ್ಲ ಇಡೀ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಎಲ್ಲ 224 ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಯಾರು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳಿರ್ಬೋದು, MLAಗಳನ್ನ ಯಾವ ರೀತಿ ನಡೆಸ್ಕೊತಾ ಇದ್ದಾರೆ, ನನ್ನೂ ಕೂಡ ಅದೇ ರೀತಿ ನಡೆಸ್ಕೋಬೇಕು ಅನ್ನೋ ಮಾತನ್ನು ಕೂಡ DK ಶಿವಕುಮಾರ್ ಅವರು ಉಸ್ತುವಾರಿ ಮಂತ್ರಿಗಳಿಗೂ ಹೇಳಿದ್ದಾರೆ. ಮುಂದೆ ಆ ಥರದ್ದೇನಾದ್ರು ಉದ್ಭವ ಆದರೆ ಅವ್ರು ಕೂತು ಮಾತಾಡ್ತಾರೆ ಅನ್ನೋ ಮಾತು ಕೂಡ ಆಲ್ರೆಡಿ ನಮ್ಮ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಹಂಗಾಗಿ ಏನು ತೊಂದರೆ ಬರೋದಿಲ್ಲ. ಅದ್ರ ಬಗ್ಗೆ ಯಾವುದೂ ಕೂಡ ಇಲ್ಲ ಸಲ್ಲದು ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ.